ಎಷ್ಟು ನೋಡಿದ್ದಾರೆ ಅಂತ ಗೊತ್ತಾಗುತ್ತೆ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಂಗಾನಿ ಹರಿಸೇವಾಯಾಂ ಭಕ್ತಿಸ್ಪೇ ಕಾವಿಮುಕ್ತಯೇ ನಿನ್ನೆ ಬಂದಿತ್ತು. ದಾನ ತೀರ್ಥ ತಪಃ ಯಜ್ಞ ಪೂರ್ವಾಹ ಇವೆಲ್ಲ ಇವೇ ಮೊದಲಾದವು ಏನೇ ಇದ್ರು ಕೂಡ ಉಪಲಕ್ಷಣ ಇದ್ದಾಗ ಮತ್ತೆ ಇಷ್ಟೇ ಹೇಳಿದ್ದ ಅಂತ ತಿಳ್ಕೊಬಾರದು. ದಾನ ತೀರ್ಥ ಇಷ್ಟೇ ಇನ್ನು ಕೆರೆ ಬಾವಿಗಳು ಏನೇನೋ ಇದೆಯನ್ನು ಕೂಡ ಲೋಕೋಪಕಾರ ಮಾಡ್ತಾ ಇರ್ಬೋದು. ದೊಡ್ಡ ಬಿಲ್ಡಿಂಗ್ ಕಟ್ಸ್ಕೊಟ್ಬಿಡ್ತಾರೆ, ನೂರಾರು ವರ್ಷ ಸುಖವಾಗಿರ್ಬೋದು. ಆಮೇಲೆ ಬೇಕಾಷ್ಟು ಲ್ಯಾಂಡ್ ದಾನ ಮಾಡಿಬಿಡ್ತಾರೆ. ಅಲ್ಲಿ ದೊಡ್ಡ ಇನ್ಸ್ಟಿಟ್ಯೂಷನ್ ಯಾವುದೋ ಬರುತ್ತೆ, ಇನ್ನು ಬೇಕಾಷ್ಟು ಪುಣ್ಯ ಕಾರ್ಯ ಆಗೋಗ್ಬಿಡುತ್ತೆ. ಅವಾಗ ಏನು ಹೇಳಬೇಕು ಅದಕ್ಕೆ, ಅದು ಸೇರುತ್ತೆ ಅದ್ರಲ್ಲಿ. ಪೂರ್ವ ಅಂತ ಹೇಳಿದ್ರಿಂದ ಎನಿಥಿಂಗ್ ಈ ಥರ ದಾನ ತೀರ್ಥ ತಪಸ್ಸು ಯಜ್ಞ ಎಷ್ಟು ಹೇಳಿದ್ರಲ್ಲಿ ಈಗ 4ರಿಂದ ಎಷ್ಟು ತಗೋಬೇಕು ನಾವಾಗ ತುಂಬ. ಅದಕ್ಕೆ ನಿನ್ನೆ ಕೆಳಗೆ ಓದಿದ್ದು ಬೃಹದಾರಣ್ಯ ಭಾಷೆ ಎಷ್ಟು ದೊಡ್ಡ ಲಿಸ್ಟ್ ಕೊಟ್ಬಿಟ್ಟಿದ್ದಾರೆ ಏನೇನು ಮಾಡ್ಬೋದು ಅಂತ ಹೇಳಿದ್ದಾರೆ. ಅಷ್ಟೆಲ್ಲ ಸೇರಿದ್ರು ಕೂಡ ಯಾವುದಕ್ಕೆ ಈಕ್ವಲ್ ಆಗಲ್ಲದು, ಜ್ಞಾನಕ್ಕೆ ಈಕ್ವಲ್ ಆಗಲ್ಲ. ಅವೆಲ್ಲ ಸೇರಿ ಚಿಕ್ಕುಟ್ಟು ಜ್ಞಾನ ಅಲ್ಲ, ಮತ್ತೆ ಒಂದೊಂದು ಜ್ಞಾನಕ್ಕೆ ಈಕ್ವಲ್ ಅಲ್ಲ. ಪುಟ್ ಆಲ್ ಟುಗೆದರ್ ಕೂಡ ಏನಲ್ಲ, ಜ್ಞಾನಕ್ಕೆ ಈಕ್ವಲ್ ಅಲ್ಲ. ಅದಕ್ಕೆ ಯಾವುದಕ್ಕೆ ಪ್ರಯತ್ನ ಪಡಬೇಕು, ಯಾವಾಗಲೂ ಕೂಡ ಜ್ಞಾನಕ್ಕೆ ಪ್ರಯತ್ನ ಪಡಬೇಕು. ಅಂಗಾನಿ ಹರಿಸೇವಾಯಾಂ ಭಕ್ತಿ ಸ್ವೇಕಾಭಿಮುಕ್ತಯೇ ಭವಿಷ್ಯತ್ ಪರ್ವಚನಂ ಇತ್ಯೇತದ್ ಅಖಿಲಂ ಪರಂ. ಅಖಿಲಂ ಅಖಿಲಂ ಅಂತ ಹೇಳಿದ್ರಿಂದ ಇಷ್ಟು ಕಂಟಿನ್ಯೂಸ್ ವಾಕ್ಯಗಳು ಅಂತ ಅರ್ಥ. ಅಖಿಲಂ ಅಲ್ಲೊಂದು ಇನ್ನೊಂದು ಕೊಟ್ಟಿಲ್ಲ, ಕಂಟಿನ್ಯೂಸ್ ಆಗಿ ಕೊಟ್ಬಿಟ್ಟಿದ್ದೇವೆ. ಪರಂ ಅಂತ ಹೇಳಿ ನಿರ್ಣಯ ವಾಕ್ಯಗಳು. ಇಷ್ಟು ಹೇಳಿ ವೇದವಾಕ್ಯ ಇದೇ ವಿಷಯ ಬಂದಿದೆ. ಪುರಾಣ ಹೇಳಿದ್ದೀರಿ ಅಂತ ತಿಳ್ಕೊಬೇಡಿ, ಪುರಾಣ ಹೇಳಿದ್ದೆಲ್ಲ ವೇದವಾಕ್ಯದಲ್ಲಿ ಬಂದಿರೋ ವಿಚಾರನೆ. ಯಾವುದದು? ಶೃಣ್ವೇ ವೀರ ಉಗ್ರ ಉಗ್ರಂ ದವಾಯನ್ ಅನ್ಯಮನ್ಯಮತಿ ನೇನೀಯಮಾನಃ ಯೇ ಸಮಾನದ್ಯುಳುಭಯಸ್ಯ ರಾಜ ಚೋಷ್ಟೂಯತೆ ವಿಷ ಇಂದ್ರೋ ಮನುಷ್ಯ ಅನ್ನೊಂದು ಮಾತು. ಹೇ ವೀರ ಉಗ್ರಂ ಉಗ್ರಂ ದಮಾಯನ್. ಪರಮಾತ್ಮ ಯಾರು ಗೊತ್ತಾ? ಉಗ್ರಂ ಉಗ್ರಂ ದಮಾಯನ್. ಈ ಉಗ್ರಗಾಮಿಗಳನ್ನ ಏನ್ ಮಾಡ್ತಾನೆ ಪರಮಾತ್ಮ? ಉಗ್ರವಾಗಿನೇ ಹಿರಣ್ಯಕೇಶ್ವರನ ಪರಮಾತ್ಮ ಉಗ್ರದ ಸಿಂಹನಾಗೆ ಕೊಂದು ಹಾಕಿಬಿಟ್ಟ. ಉಗ್ರರನ್ನ ಪರಮಾತ್ಮ ಹ್ಯಾಕೆ ಕೊಲ್ತಾನೆ? ಉಗ್ರವಾಗೇ ಕೊಲ್ತಾನೆ. ಅದೇ ರೀತಿಯಲ್ಲಿ ದಮಾಯನ್ ದಮನ ಮಾಡ್ತಾನೆ. ದಮಯನ್ ದಮಾಯನ್. ಬಾರೋ ಬಾರೋ ಅಂತ ಕರೆದು ಏನರ್ಥ? ಬಾರೋ ಶಬ್ದಕ್ಕೆ ಬಾರೋ ಅಂತ ಕರೆದು ಏನಾಗತ್ತಾಗ ಇರಲೇಬೇಕು ಅಂತೇಳಿ ದಮಾಯನ್. ತುಳಿದು ಹಾಕ್ಬಿಡ್ತಾನೆ ಪರಮಾತ್ಮ. ಯಾರನ್ನ? ಉಗ್ರರನ್ನ ತುಳಿದು ಹಾಕ್ತಾನೆ. ಎಲ್ಲಿವರೆಗೂ? ಅಂದಂತ ಮಸಿಗೆ ಹಾಕ್ಬಿಡ್ತಾನೆ. ಅನ್ಯಮನ್ಯಂ ಉಗ್ರನ ಅಲ್ದೇ ಇದ್ದವನಲ್ಲ, ಅವನ ಅತಿ ನೆನೀಯಮಾನ ಮೇಲೆ ಕೆತ್ತಿ ಬಿಡ್ತಾನೆ. ಯಾರು ಭಕ್ತರೋ ಅವ್ರ ಮೇಲೆ ಕೆತ್ತಿ ಬಿಡ್ತಾನೆ. ಯಾರು ದ್ವೇಷಗಳು ಏನ್ ಮಾಡ್ತಾನೆ? ಅವರನ್ನ ಪೂರ್ತಿ ಕೆಳ ತುಳಿದು ಬಿಡ್ತಾನೆ. ಏನ್ ತೋರಿಸುತ್ತಿದೋ? ಸಾತ್ವಿಕ ಮುಕ್ತಿ ಯೋಗ್ಯರು ಬೇರೆ, ತಮ್ಮ ಯೋಗ್ಯರು ಬೇರೆ ಕ್ಲಾಸಿಫಿಕೇಶನ್ ಇದೆ ಅಂತ ಪ್ರೂವ್ ಆಯ್ತು ಇದರಿಂದ. ಮತ್ತೆ ದೇವರು ಭಕ್ತರನ್ನು ಸುಮ್ಮನೆ ಬಿಡೋದಿಲ್ಲ. ಏತಮಾನದ್ಯುಳು ಭಯಸ್ಯ ರಾಜ. ಭಕ್ತರಿಗೆ ಮೋಕ್ಷ ಅಶೂರ್. ಆದರೆ ತಪ್ಪು ಮಾಡಿದ್ರೆ ಏನ್ ಮಾಡ್ತಾನೆ ಪರಮಾತ್ಮ? ಏತಮಾನ ದ್ವಿಟ್. ಏತಮಾನ ದ್ವಿಟ್ ಅಂದ್ರೇನು? ಸ್ವಯೋಗ್ಯತೆ ಮೀರಿ ಏನಾದ್ರು ಮಾಡಿದ್ರೆ ಪರಮಾತ್ಮ ಏನ್ ಮಾಡ್ತಾನೆ? ಅದನ್ನ ಆಕ್ಷನ್ ತಗೊಂಡು ದ್ವಿಟ್ ಅವರನ್ನು ದ್ವೇಷಿಸ್ತಾನೆ. ದ್ವೇಷಿಸ್ತಾನೆ ಏನರ್ಥ? ಪನಿಷ್ ಮಾಡ್ತಾನೆ ಅಂತ. ಬರೀ ದ್ವೇಷ ಸುಮ್ಮನೆ ಕೊಡೋದಿಲ್ಲ, ಪನಿಷ್ ಮಾಡ್ತಾನೆ. ಆದ್ರಿಂದ ಯಾರು ಕೂಡ ಅಯೋಗ್ಯ ಮಿಚ್ಚನ್ ಪುರುಷ ಪತತ್ತೇವರ ಸಂಶಯ. ಪ್ರತಿಯೊಬ್ಬರು ಕೂಡ ಯೋಗ್ಯತೆಗಿಂತ ಕಡಿಮೆ ಮಾಡಿಕೊಡೋದು, ಯೋಗ್ಯತೆ ಮೀರಿಯೂ ಮಾಡಿಕೊಡೋದು. ಡಿಫ್ರೆನ್ಸ್ ಗೊತ್ತಾಯ್ತಾ? ಗ್ರಾಂಟ್ ಕೊಟ್ಟಿದ್ರು, ಕೆಲವು ಪೂರ್ತಿ ಖರ್ಚು ಮಾಡಲಿಲ್ಲ, ಲ್ಯಾಪ್ಸ್ ಆಯ್ತು. ಉಪಯೋಗ ಇಲ್ಲ, ಅವನು ಕಡಿಮೆ ಕೊಟ್ಟು ನೆಕ್ಸ್ಟ್ ಟೈಮ್ ಕಡಿಮೆ ಕೊಟ್ಬಿಡ್ತಾರೆ. ತಪ್ಪು ಮಾಡಿರ್ತಾರೆ. ಕೊಟ್ಟಿಗೆ ಜಾಸ್ತಿ ಉಪಯೋಗಿಸ್ತೆ. ಯಾತಕ್ಕೆ ಮಾಡಿದ್ದೀನ? ಯಾರು ಪರ್ಮಿಷನ್ ತೊಗೊಂಡು ಮಾಡಿದೆ ಅಂತ ಕೇಳ್ತಾರೆ. ಹೆಚ್ಚು ಮಾಡಾಗಿಲ್ಲ, ಕಡಿಮೆ ಮಾಡಾಗಿಲ್ಲ. ಏನು ಮಾಡ್ಬೇಕು ನಾವಾಗ? ಕರೆಕ್ಟಾಗಿರ್ಬೇಕು. ಬಂಗಾರ ಬದಲ ತೊಗೊಂಡಾಗ ಏನು ಮಾಡ್ತಾನೆ ಗೊತ್ತಾ? ನಮಗೆ ಮೋಸ ಆಗಿರಬಾರ್ದು. ಲಾಭ ಆಗಿದ್ದರೆ ಓಕೆ, ನಷ್ಟ ಅಂತೂ ಆಗಬಾರ್ದು. ಆ ಥರ ಪ್ಲಾನ್ ಮಾಡಿ ದೇವ್ರ ವಿಚಾರ ಬಂದಾಗ ಯೋಗ್ಯತೆ ವಂಚನೆ ಮಾಡ್ಕೋಬಾರ್ದು. ತುಂಬ ಜನ ಯೋಗ್ಯತೆ ಭಾರಿ ಇದ್ರು ಕೂಡ ಏನು ಮಾಡ್ತಾರೆ? ಅಯ್ಯೋ ನಮ್ಗೆ ಯೋಗ್ಯತೆ ಇಲ್ಲ ಯೋಗ್ಯತೆ ಇಲ್ಲ ಅಂತಾನೆ ಇರ್ತಾರೆ. ಅದು ತಪ್ಪದು. ಅಂದ್ರೆ ಆತ್ಮವಂಚನೆ ಅಂತೀವೆಲ್ಲ ಹಾಕಿ. ಇನ್ನೂ ನಮ್ಗೆ ಎಷ್ಟೋ ಸತಿ ನಮಗೆ ಅನಿಸುತ್ತೆ ಇನ್ನೂ ಚೆನ್ನಾಗಿ ಕೆಲಸ ಮಾಡಬಹುದಾಗಿತ್ತು ಅನಿಸುತ್ತೆ. ಇಲ್ಲ ಮಾಡಿದ್ದೇ ಭಾರಿ ಸಂತೋಷ, ಇದಕ್ಕಿಂತ ನೀನೇನು ಮಾಡ್ತಾರೆ ಅಂತ ಭಾವನೆ ಬರಬಾರ್ದು. ಗೊತ್ತಾಯ್ತಾ? ಎಷ್ಟೋ ಸರ್ತಾಗ ಅನಿಸುತ್ತೆ ಇನ್ನೂ ಕೂಡ ಭಾರಿ ಮಾಡಬೇಕಾಗಿತ್ತು. ಮಾಡಿದ ಬೇರೆಯವ್ರು ಹೇಳ್ತಿರ್ತಾರೆ ಭಾರಿ ಭಾರಿ ಅಂತೇಳಿ. ಇವ್ನಿಗೆ ಗೊತ್ತು ಇಲ್ಲ ಸಾಲದು, ಇನ್ನು ಏನು ಮಾಡಬೇಕಾಗಿತ್ತು, ಇನ್ನೂ ಮಾಡಬೇಕಾಗಿತ್ತು. ಯಾರೋ ಉದಾಹರಣೆಗೆ ಪಾಯಸ ಹಾಕಿದ, ಭಾರಿ ಚೆನ್ನಾಗಿತ್ತು ರಥದಲ್ಲಿ, ಭಾರಿ ಚೆನ್ನಾಗಿ ಎಕ್ಸಲೆಂಟ್ ಹೇಳಿದರು. ನೀವು ರಥ ಇದು ಇಲ್ಲಿ ಉಳಿದ್ರೆ ನೋಡ್ಬೇಕಾಗಿತ್ತು, ಹೇಗೆ ದ್ರಾಕ್ಷಿ ಗೋಡಂಬಿ ಹಾಕಿಬಿಡ್ತೀವಿ ಹೇಗಿರ್ತಿದ್ದು ಗೊತ್ತಾ ಅಂತಾರಲ್ಲ ಹಾಗೆ. ಈ ರುಚಿ ಚೆನ್ನಾಗಿರ್ಬೋದು, ಬಟ್ ದ್ರಾಕ್ಷಿ ಗೋಡಂಬಿ ಹಾಕಿದ ಏನಾಗುತ್ತದೆ ಎಲ್ಲಕ್ಕೆ ಹಾಕಿಬಿಟ್ರೆ ರಥ ಅಂತ ಹಾಕಿಲ್ಲ, ಅವಾಗ ನೋಡ್ಬೇಕು ಗೊತ್ತಾಗುತ್ತೆ ಅಂತಾರಲ್ಲ ಹಾಗೆ. ಅದು ಅವ್ನಿಗೆ ಗೊತ್ತಿದೆ ಈ ಮಾಡಿದ್ದು ಎಷ್ಟೇ ಮಾಡಿದ್ರು ಕೂಡ ಅದಿದ್ದಾಗ ಅಷ್ಟು ಚೆನ್ನಾಗಿಲ್ಲ. ಆ ಥರ ಭಾವನೆ ಇರಬೇಕು. ನೀವು ತಿಂದ್ಕೊಂಡು ಹೋಗ್ಲಿಕ್ಕೆ ತಿಂದ್ಕೊಂಡು ಹೋಗ್ರಿ ಹೇಗಿದ್ರೆ ಏನಂತೆ ಅಂದ್ರೆ ಸರಿ ಅಂತ. ಆ ದೃಷ್ಟಿಯಲ್ಲಿ ನಾವು ಓದಬೇಕಾದ್ರೆ
ಶೃಣ್ವೇ ವೀರ ಉಗ್ರಂ ದಮಾಯನ್ ಅನ್ಯಮನ್ಯಮತಿ ನೆನೀಯಮಾನ ಏತಮಾನ ದ್ವಿಟ್. ಅದಕ್ಕೆ ಗಾಂಧಾರಿ ಹೆಚ್ಚು ಪುಣ್ಯನೇ ಕಳೆದ, ಮಾಂಡವ್ರ ಹೆಚ್ಚು ಪುಣ್ಯನೇ ಕಳೆದ. ಹ್ಯಾಕೆ ಕಳೆದ? ಗೌತಮರ ಹೆಚ್ಚು ಪುಣ್ಯ ಹೋಯ್ತು. ಅದು ಶಾಪ ಕೊಟ್ಟರು. ಶಾಪ ಕೊಟ್ಟ ತಕ್ಷಣ ಏನಾಯ್ತದ? ಔಟ್ಲೆಟ್ ಹೋಗ್ಬಿಡು, ಸೋರ್ಕೊಂಡು ಹೋದಾಗ ಹೋಗ್ಬಿಡುತ್ತೆ. ಅದಕ್ಕೆ ಎಂದೂ ಶಾಪ ಕೊಡಲಿ. ದ್ರೌಪದಿ ಎಂದೂ ಶಾಪ ಕೊಡಲಿಲ್ಲ. ಆ್ಯಕ್ಚುಲಿ ಶಾಪ ಕೊಡಬೇಕಾಗಿದ್ದು ಅವರು. ಯಾತಕ್ಕೆ? ಅತಿ ಹೆಚ್ಚು ಅನ್ಯಾಯ ಆಗಿತ್ತು ಯಾರಿಗೆ? ದ್ರೌಪದಿಗೆ. ಶಾಪ ಕೊಡಲಿಲ್ಲ. ಯಾತಕ್ಕೆ? ಅವ್ರಿಗೆ ಗೊತ್ತು ವ್ಯಾಲ್ಯೂ ಎಷ್ಟು ಅಂತ ಹೇಳ್ಬಿಟ್ಟು. ಅದೇ ರೀತಿಯಲ್ಲಿ ಭೀಮಸೇನರು ಯಾರಿಗೂ ಶಾಪ, ಧರ್ಮರಾಜನು ಶಾಪ ಕೊಟ್ಬಿಟ್ಟ. ಧರ್ಮರಾಜನು ಶಾಪ ಕೊಟ್ಟ. ಯಾವಾಗ ಕೊಟ್ಟ? ಕುಂತಿ ಶಾಪ ಕೊಟ್ಟು, ತಾಯಿಗೆ ಶಾಪ ಕೊಟ್ಟು. ತಾಯಿ ಡೈರೆಕ್ಟಾಗಿ ಕೊಡೋದು ಇಂಡೈರೆಕ್ಟಾಗಿ ಕೊಟ್ಟ ಅಷ್ಟೇ. ಆದರೆ ಭೀಮಸೇನ ಶಾಪ ಕೊಟ್ಟದಿಲ್ಲರೂ ಬರುತ್ತಾ? ಎಲ್ಲೂ ಯಾರು ಶಾಪ ಕೊಟ್ಟಿಲ್ವೋ ಅವ್ರ ಪುಣ್ಯ ಪೂರ್ತಿ ಉಳ್ಕೊಂಡಿದೆ ಅಂತ ಅರ್ಥ ಜಾಸ್ತಿ ಆಗ್ತಿದೆ. ಅವ್ರು ಮಾಡಿದ್ದು ಅತಿ ಹೆಚ್ಚು ಅನ್ಯಾಯ ಮಾಡಿದ್ದು ಭೀಮಸೇನ ದೇವರಿಗೆ ಶಾಪ ಕೊಡಲಿಲ್ಲ. ದ್ರೌಪದಿಗೆ ಸ್ತ್ರೀಯರಲ್ಲಿ ಅವರು ಶಾಪ ಕೊಡಲಿಲ್ಲ. ಕಡಿಮೆ ಕೊಂಡು ತಗೊಂಡವರೇ ಶಾಪ ಕೊಟ್ಬಿಟ್ಟು. ಗಾಂಧಾರಿ ಶಾಪ ಕೊಟ್ಬಿಟ್ರು. ಎಷ್ಟೋ ಜನ ಶಾಪ ಕೊಡ್ತಾರ. ನಾವು ಶಾಪ ಕೊಟ್ಟಿಲ್ಲ, ಯಾಕಂದ್ರೆ ಸಾಧನೆ ಮಾಡಿಲ್ಲ. ಶಾಪ ಕೊಡ್ಬೇಕಾದ್ರೆ ಏನಾಗಿರೋದು ಫಸ್ಟ್ ಲತ್ತಿಗೆ ಗತ್ತೀವಲ್ಲ ಹಾಗೆ. ನಾವು ಕೂಗಿದ್ರು ಅಷ್ಟೇ, ಕಿರ್ಚಿದ್ರು ಅಷ್ಟೇ, ಏನಾಗೋದಿಲ್ಲ. ಇದ್ದಿರ್ತಾರೆ ಅಕೌಂಟ್ ಇದ್ದಿರ್ತಾರೆ ಲಾಸ್ ಆಗ್ಲಿಕ್ಕೆ. ಅಕೌಂಟೇ ಇಲ್ಲ ಅದರಿಂದ ಯೋಚನೆ. ಅವ್ರು ನೋಡ್ಬೇಕು. ದಸ್ಕರ ಸಾಧ್ಯವರು ಕೊಟ್ಟಿಲ್ಲ ಅಂತ ಹೇಳ್ಬೋದು. ಬಟ್ ಏನಲ್ಲ ಅವರು ಈ ಲಿಸ್ಟಲ್ಲೇ ಬರಲ್ಲ. ಅವರು ಯಾವ ಲಿಸ್ಟಲ್ಲಿ ಬರಲ್ಲ? ಮೇನ್ ಪರ್ಸೆಂಟೇಜ್ ಬರೋದಿಲ್ಲ. ಅವ್ರು ಬಂದು ಡಿಸೈಡೆಡ್. ಈ ಹೆಚ್ಚು ಕಡೆ ಮಾರ್ಕ್ಸ್ ಬರೋದು ಯಾವಾಗ ಬರುತ್ತೆ ನಿಮಗೀಗ? ರೇಸಲ್ಲಿದ್ದರೆ. ರೇಸಲ್ಲೇ ಇಲ್ಲ ಅಂದಮೇಲೆ ಅವ್ರು ಕೌಂಟ್ ಆಗೋದೆ. ಪರಾಪೂರ್ವೇಶಾಂ ಸಖ್ಯಾ ವೃಣಕ್ತಿ ವಿತರ್ತ್ವರಾಣೋ ಅಪರೇಭಿರೇತಿ ಅನಾನುಭೂತಿ ಅವಧೂನ್ವಾನಃ ಪೂರ್ವೇರಿಂದ್ರ ಶರದಸ್ತರ್ತರೀತಿ. ಪರಾಪೂರ್ವೇಶಾಂ ಸಖ್ಯಾ ವೃಣಕ್ತಿ. ಪರಾಸಖ್ಯ, ಪರಯಾಸಖ್ಯ. ಯಾರು ತುಂಬ ಇದ್ದಾರಲ್ಲ, ಹಿಂದಿನವರನ್ನು ಅನುಸರಿಸಿ ನಡೀತಾರಲ್ಲ, ಯೋಗ್ಯರಿರ್ತಾರಲ್ಲ, ಅವರಿಗೆ ತನ್ನಲ್ಲಿ ಭಕ್ತಿಯನ್ನು ಕೊಡ್ತಾನೆ. ಶ್ರೇಷ್ಠವಾದ ಭಕ್ತಿಯನ್ನು ಕೊಟ್ಟು ಮೇಲಕ್ಕೆತ್ತುತ್ತಾನೆ. ವಿತರ್ತುರಾಣ ಅಪರೇಭಿರೇತಿ. ಅದೇ ರೀತಿಯೇ ಉಳಿದವರಿಂದ ದೂರ ಆಗ್ತಾನೆ, ಇವರಿಗೆ ಹತ್ರ ಆಗ್ತಾನೆ. ಮತ್ತು ಯಾರು ತನ್ನ ಹೊಂದಲೇಬೇಕು ಅಂತ ಅಪೇಕ್ಷೆ ಪಟ್ಟು ಬರ್ತಾರೆ ಅವರಿಂದ ಹೊಂದಲ್ಪಡ್ತಾನೆ. ಅನಾನುಭೂತಿ. ಯಾರಿಗೆ ಅನುಭವ ಇಲ್ಲ. ಅನುಭವ ಇಲ್ಲ ಅಂದ್ರೇನು? ಓದಿದ್ದಾರೆ, ಅನುಭವಕ್ಕೆ ಬಂದಿಲ್ಲ. ಅನುಭವ ಇಲ್ಲ ಅವ್ರನ್ನೇನು ಅವಧೂನ್ವಾನ, ಕೆಳಗವರನ್ನ ಜಾಡಿಸಿ ಹಾಕ್ಬಿಡ್ತಾರೆ. ಯಾರು ಶಾಸ್ತ್ರ ಭಗವಂತನ ಮಹಿಮೆಯನ್ನು ಎಷ್ಟೇ ಹೇಳಿದ್ರು ಕೂಡ ಅದನ್ನೇನು ಮಾಡಬೇಕು? ಅವನಿಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕಾದ. ಹೌದು, ವೆರಿ ಗ್ರೇಟ್ ಅಂತೆ. ಆ ಭಾವನೆ ಇಲ್ಲದೇನೆ, ಅನುಭವಕ್ಕೆ ಬರದೇನೆ ಯಾರು ಇರ್ತಾರಲ್ಲ ಅವರನ್ನ ಅವಧೂನ್ವಾನ. ನನಗೆ ಗೊತ್ತರಿ ಏಕಾಶಿ ಗೊತ್ತು ಉಪವಾಸ ಮಾಡೋಕತ್ತಾರ, ಮಾಡೋದಿಲ್ಲ ಅಂತ ಹೇಳ್ತಾರೆ. ಏನು ಗೊತ್ತಿಲ್ಲ ಅವನಿಗೀಗ? ಉಪವಾಸ ಮಾಡೋಕತ್ತು ವಾಕ್ಯ ಗೊತ್ತು, ಮಾಡಿ ಅದರ ಫಲ ಎಂಜಾಯ್ ಮಾಡಿಲ್ಲ ಅವನು. ಅದ್ರಿಂದ ಏನಾಗ್ತಾ ಇಲ್ಲ ಅವನಿಗೆ? ಅದನ್ನು ಮಾಡಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದಕ್ಕೆ ಅನಾನುಭೂತಿಗಳು. ತಿಳಿದೇ ಇದ್ದವರು ಅಜ್ಞಾನಿಗಳು. ತಿಳಿದು ಅನುಭವಕ್ಕೆ ತಂದ್ಕೊಳ್ಳದಿದ್ದವ್ರು ಯಾರು? ಅವರು ಬಡಿಸಿದ್ದಾರೆ, ಊಟ ಮಾಡದೆ ಎದ್ದು ಹೋಗ್ಬಿಟ್ಟು ಅಷ್ಟೇ. ಎಲ್ಲ ಬಡಿಸಿದ್ದಾರೆ, ಊಟ ಮಾಡಲಿಲ್ಲ. ಒಬ್ಬನು ಬಡಿಸೇ ಇಲ್ಲ, ಊಟ ಮಾಡಲಿಲ್ಲ. ಅವನ ಪದಾರ್ಥ ಇಲ್ಲ, ಹೊಟ್ಟೆ ತುಂಬಲಿಲ್ಲ. ಇವನು ಇದ್ದಾನೆ, ಉಪಯೋಗ ಮಾಡ್ಕೊಳ್ಳಿಲ್ಲ, ಹೊಟ್ಟೆ ತುಂಬಲಿ. ತುಂಬ ಜನರು ಹಾಗಿದ್ದಾರೆ. ಪೂರ್ವೀರಿಂದ್ರ. ನಾವು ಇಷ್ಟದ ಶಾಸ್ತ್ರ ಏನು ಉಪಯೋಗ ನಮಗೀಗ? ಲೌಕಿಕದ ಏನು ಪ್ರಯೋಜನ ಬೆನಿಫಿಟ್ ಆಗಲಿಲ್ಲ ಅಂದರೆ ತಪ್ಪದು. ಲೌಕಿಕದ ಬೆನಿಫಿಟ್ ಈ ಶಾಸ್ತ್ರ ಹೊರಟಿಲ್ಲ. ಲೌಕಿಕದ ಬೆನಿಫಿಟ್ಟು ಉದಾಹರಣೆಗೆ ಹಾಕಿ ಅಂತ ತೆಗೆದ, ಹಳ್ಳಿಗೆ ಹೋದ, ದೊಡ್ಡೊಂದು ಜ್ಯುವೆಲರಿ ಶಾಪ್ ತೆಗೆದ, ಭಾರಿ ದೊಡ್ಡ ಜ್ಯುವೆಲರಿ ಶಾಪ್ ತೆಗೆದ. ಒಂದು ಪೈಸಾ ವ್ಯಾಪಾರ ಆಗಲಿಲ್ಲ. ಏನು ಮಾಡಿದ ಅವನು? ಜ್ಯುವೆಲ್ಸ್ ಬಿಸಾಕ್ಬಿಟ್ಟ. ಯಾತಕ್ಕೆ? ಹೇಳೋರೆಲ್ಲ ಕೇಳಿದ್ರು, ತೊಗೊಂಡು ಏನು ಮಾಡೋದು? ಬಿಸಾಕ್ಬಿಟ್ಟ. ಆ್ಯಕ್ಚುಲಿ ಜ್ಯುವೆಲ್ಸ್ ವ್ಯಾಲ್ಯೂ ಇದೆ, ಎಲ್ಲಿ ವ್ಯಾಲ್ಯೂ ಇಲ್ಲ ಅದಕ್ಕೆ? ಎಲ್ಲ ಪಾಪ ಅವರು ಹಳ್ಳಿ ಜನಗಳಲ್ಲಿ ಏನಿಲ್ಲ, ಅವರಲ್ಲಿ ಊಟಕ್ಕೆ ಇಲ್ಲ, ಇಲ್ಲೇ ತೊಗೊಳಕ್ಕೆ ಬರ್ತಾರೆ, ತೊಗೊಂಡಿಲ್ಲ. ಇವನೇನು ತಿಳ್ಕೊಂಡ? ನೀವು ತೊಗೊಳ್ಳಿಲ್ಲ ಅದು ಇದಕ್ಕೆ ವ್ಯಾಲ್ಯೂ ಇಲ್ಲ ಅಂತ. ನಮ್ಮಲ್ಲಿ ಆಗಿರೋ ಶಾಸ್ತ್ರ ಓದಿದ್ರೆ ಪ್ರಯೋಜನ ಇಲ್ಲ, ಆದ್ದರಿಂದ ಶಾಸ್ತ್ರ ಓದಬಾರ್ದು. ಶಾಸ್ತ್ರ ಓದೋದ್ರಿಂದ ಪ್ರಯೋಜನ ಯಾತಕ್ಕಿಲ್ಲ ಅಂದರೆ, ಶಾಸ್ತ್ರ ಓದೋರ ಸಂಖ್ಯೆ ಕಡಿಮೆ ಇರೋದ್ರಿಂದ ರೆಕಗ್ನೈಸ್ ಮಾಡೋಕೆ ಆಗ್ತಾ ಇಲ್ಲ ಅವ್ರಿಗೆ. ನಾವೇನು ತಿಳ್ಕೊಂಡು ಶಾಸ್ತ್ರನೇ ಉಪಯೋಗ ಇಲ್ಲ ಅಲ್ಲ, ಶಾಸ್ತ್ರನೇ ಉಪಯೋಗ ಇಲ್ಲ ಅಲ್ಲ. ಯಾರ ಮುಂದೆ ಹೇಳೋಕೆ ಅವರು ನಾವು ಸಂಬಂಧಪಟ್ಟ ಜನಗಳ ಮುಂದೆ ತೋರ್ಸಕ್ಕೆ ಹೋಗ್ತೀವಲ್ಲ, ಅವ್ರಿಗೆ ಕುರುಡನ ಮುಂದೆ ಬೆಳಕಿಡ್ರೆ ಏನು ಉಪಯೋಗ? ಬೆಳಕಿ ಪ್ರಯೋಜನ ಇದೆ, ಕುರುಡ ನೋಡಕ್ಕೆ ಬರೋದಿಲ್ಲ ಅಷ್ಟೇ. ಇವತ್ತಾಗಿರೋದು ಹಾಗೆ. ಪರಾಪೂರ್ವೇಶಾಂ ಹೊರಟೇ ಇಲ್ಲ. ಯಾವ ಪ್ರಯೋಜನ ಕೊಟ್ಟಿರೋದು ಈಗ? ದೊಡ್ಡ MA PhD ಮಾಡಿದ್ರೆ ಹಳ್ಳಿಯಲ್ಲಿ ಕುತ್ಕೊಂಡ್ಬಿಟ್ಟ. ಏನು ಪಾಠ ಮಾಡೋ ಒಬ್ಬರು ಬರ್ತಾ ಇಲ್ಲ. ನಮ್ಮ PhD ಓದಿದ್ರೆ ಏನು ಬರ್ತಾರೆ? ಅಲ್ಲಿ ಬೇಕಾದ ಯಾರು ನಿಮಗೆ ಹೇಳ್ಕೊಡೋ ಸಿಕ್ಕು. ಜಾಸ್ತಿ ಹೇಳ್ಕೊಟ್ರೆ ಒಪ್ಪೋದಿಲ್ಲ ಅವರು. ನೋಡಿ ಸೈನ್ ಮಾಡೋಷ್ಟು ಪೂರ್ತಿ ಹೇಳ್ಕೊಡಿ ಸಾಕು ಅಂತ. ಅಂಥವ್ರ ಬಂದು ಪಾಂಡಿತ್ಯ ತಗೊಂಡು ಏನು ಮಾಡ್ತಾರೆ? ಸೊ ನಾವು ರಾಂಗ್ ಮೆಥಡ್ ಆರಿಸ್ಕೊಂಡ್ಬಿಟ್ಟು ಕೋರ್ಸಿನ ಬೈತಾ ಇದ್ದೇವಲ್ಲ, ಅವ್ರಿಗೆ ಅನುಭವಕ್ಕೆ ಬಂದಿಲ್ಲ. ಪೂರ್ವೀರಿಂದ್ರ ಶರದ ಸ್ತರ್ಥ ರೀತಿ. ಪರಮಾತ್ಮ ಶರದ ಸ್ತರ್ಥ ರೀತಿ. ಶರದ ಅಂದ್ರೆ ವರ್ಷಗಳು ಅಂದರೆ ಶಾಶ್ವತ ವರ್ಷಗಳ ಕಾಲ ಯೋಗಿರ ಅನುಗ್ರಹ ಮಾಡ್ತಾನೆ, ಅಸುರನ್ನ ದಮನ ಮಾಡ್ತಾನೆ. ಅರ್ಥ ಕೊಡೋ ವಾಕ್ಯ ಆಚಾರ್ಯ ಕೋಟ್ ಮಾಡ್ತಾನೆ. ಅಸುರಾನ್ ದಮಯನ್ ವಿಷ್ಣು ಸ್ವಪದಂಚ ಸುರಾನ್ ನಯನ್ ಪುನಃ ಪುನರ್ಮಾನುಷಾಂಸ್ತು
ಶ್ರುತೌ ಆವರ್ತಯತ್ಯಸೌ, ಇವರನ್ನ ಸುತ್ತಿಸ್ತಾನೆ, ಯಾರ ನಿತ್ಯ ಸಂಸಾರಿಗಳನ್ನ, ಅವರನ್ನ ಮೇಲಕ್ಕೆ ಕೊಯ್ತಾನೆ, ಇವರನ್ನ ತುಡಿತಾನೆ. ಸೊ ಜೀವತ್ರೈವಿಧ್ಯಕ್ಕೆ ಶ್ರುತಿಗಳಲ್ಲಿ ಆಧಾರ ಇದೆ ಅಂಥೇಳಿ ಋಗ್ವೇದದ ವಾಕ್ಯಗಳನ್ನು ಕೋಟ್ ಮಾಡಿ. ಇದು ಪಾಪ್ಯುಲರ್. ಮತ್ತೆ ತಮೇವಂ ವಿದ್ವಾನ್ ಅಮೃತ ಭವತಿ ನಾಣ್ಯ ಪಂಥ ಯನಾಯ ವಿದ್ಯತೆ. ಜ್ಞಾನದ ಹೊರತು ಏನು ಉಪಯೋಗ ಇಲ್ಲ ಅಂತ ಹೇಳಿದ್ರಲ್ಲ, ಸ್ಪಷ್ಟ ವಾಕ್ಯ. ತಮ್ ಏವಂ ವಿದ್ವಾನ್ ಅಮೃತಹಾಯ ಭವತಿ. ತಮ್ಮ ಪರಮಾತ್ಮನನ್ನ ಏವಂ ವಿದ್ವಾನ್ ಹೀಗೆ ತಿಳಿದವನು ಅಮೃತಃ ಭವತಿ, ಮುಕ್ತನಾಗ್ತಾನೆ, ಬೇರೆ ದಾರಿ ಇಲ್ಲ. ನೋಡಿ, ತಮೇವಂ ವಿದ್ವಾನ್, ದೇವರನ್ನು ತಿಳ್ಕೊಂಡವನು ಮುಕ್ತನಾಗ್ತಾನೆ ಅಲ್ಲ, ದೇವರನ್ನ ಏವಂ ವಿದ್ವಾನ್ ಈಗ ತಿಳ್ಕೊಂಡ್ರೆ. ಹೇಗೆ ತಿಳ್ಕೊಂಡ್ರೆ? ಗುಣಪೂರ್ಣ ದೋಷ ದೂರ ಅಂತ ತಿಳ್ಕೊಂಡ್ರೆ ಹೊರತು ನಾನೇ ದೇವ್ರ ಇತ್ಯಾದಿ ತಿಳ್ಕೊಂಡ್ರಲ್ಲ. ಹೀಗೆ ಬರೆದ್ರೆ ಪಾಸ್ ಆಗ್ತೆ ಅಂತಾರಲ್ಲ ಹಾಗೆ, ಹೀಗೆ ಬರೆದ್ರೆ ಪಾಸ್ ಆಗ್ತಿ, ಹೀಗೆ ಹೋದ್ರೆ ಮುಟ್ತೀರಿ ಅಂತ ಹೇಳಾಗ ಏವಂ ಹೀಗೆ ತಿಳ್ಕೊಂಡ್ರೆ ಅವನು ಮುಕ್ತನಾಗ್ತಾನೆ. ಆಯ್ತು ಬಿಡಿ, ನಿಧಾನ ತಿಳ್ಕೊಂಬ. ಇಹ ಇಹ ಇಲ್ಲಿ ತಿಳ್ಕೊಬೇಕು. ಇಲ್ಲಿ ಅಂದ್ರೆ ಏನು? ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಇಲ್ಲಿ ತಿಳ್ಕೊಬೇಕು. ಇಲ್ಲಿ ಬರೀ ಪಾಸ್ ಆಗ್ತಿ, ಎಲ್ಲೋ ಬರೆದ್ರೆ ಪಾಸ್ ಆಗ. ಇಲ್ಲಿ ಬರೀ ಈಗ ಬರೀ ಇಹ ಅದೇ ಬರುತ್ತೆ, ಭಗವದ್ಗೀತೆಯಲ್ಲಿ ಬರುತ್ತೆ. ಶಕ್ನೋತಿ ಹೈವ ಯಸ್ಸೋಡು ಪ್ರಾಕ್ ಶರೀರ ವಿಮೋಕ್ಷಣ. ಅಭಿಮಾನ ಬಿಡೋದು ಭಾರಿ ಕಷ್ಟ ರೀ. ಸತ್ ಮೇಲೆ ಅದೇ ಹೋಗುತ್ತೆ ಬಿಡಿ ಅಂತ ಕೇಳಿದ್ರೆ, ಸತ್ ಮೇಲೆ ಕೊಡೋದು ಕೇಳಿಲ್ಲಿದ್ದಲ್ಲ. ಯಾವಾಗದ? ಈಗ ಈಗ ತಿಳ್ಕೊಬೇಕು. ಈಗ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ ಇಹ. ಮತ್ತು ಸಾಧನ ಭೂಮಿ ಇದು, ಇಲ್ಲಿ ಸಾಧನೆ ಮಾಡಬೇಕು. ಸಾಧನ ಕಾಲ, ಈಗ ಸಾಧನೆ ಮಾಡಬೇಕು. ಸಾಧನ ದೇಹ, ಈಗ ಸಾಧನೆ ಮಾಡಬೇಕು. ಅದಕ್ಕಾಗಿ ಇಹ ಶಬ್ದಕ್ಕೆ ಮೂರು ಅರ್ಥ. ಭವತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ. ಅಯನ ಅಂದರೆ ಮೋಕ್ಷ. ಮೋಕ್ಷಕ್ಕೆ ಅನ್ಯ ಪಂಥ ಅನವಿದ್ಯೆ, ಬೇರೊಂದು ದಾರಿ ಇಲ್ವೇ ಇಲ್ಲ. ಕೆಲವೊಮ್ಮೆ ಆಲ್ಟರ್ನೇಟ್ ಇದೆ, ಇದಕ್ಕೆ ಆಲ್ಟರ್ನೇಟ್ ಇಲ್ಲೇ ಇಲ್ಲ. ಅದರಿಂದಾಗಿನೇ ಅದು ಔಷಧಿ ತಗೋತಾನೆ. ಹೋಮಿಯೋಪತಿ ತೊಗೋಬೋದು, ಆಲೋಪತಿ ತೊಗೋಬೋದು, ಆಯುರ್ವೇದಿಕ್ ತೊಗೋಬೋದು, ನ್ಯಾಚುರಲ್ ಕ್ಯೂರ್ ಮಾಡಬಹುದು. ಎಲ್ಲರೂ ಹೋಗ್ತಾರೆ, ಅಲ್ಲಿ ಟ್ರೈ ಮಾಡಿ ಅಂತ ಹೇಳ್ಬೋದು. ಇದಕ್ಕೆ ಒಂದೇ ದಾರಿ, ಬೇರೆ ದಾರಿ ಇಲ್ಲ. ಜ್ಞಾನೇನೈವ ಪರಂಪದಂ. ಅಯ್ಯನ ಪಂಥ ಅಂದ್ರೆ ದಾರಿ. ಇನ್ನೊಂದು ಪಾತ್, ಪಂಥಾನೇ ಪಾತ್ ಅಂತಾಗಿದೆ. ಪಥ ಪಾತ್. ತಮೇವಂ ವಿದಿತ್ವ, ಇದು ಒಂದು ವಾಕ್ಯ. ಇನ್ನೊಂದು ವಾಕ್ಯ, ತಮೇವಂ ವಿದಿತ್ವ ಅತಿಮೃತ್ಯುಮೇತಿ. ತಮ್ ಏವಂ ವಿದಿತ್ವ, ಅವನು ಹೀಗೆ ತಿಳ್ಕೊಂಡ್ರೇನೆ ಅತಿಮೃತ್ಯುಂ ಏತಿ. ಅತಿಮೃತ್ಯುಂ, ಮೃತ್ಯುಂ ಅತ್ಯೇತಿ. ಅತಿ ಆ ಕಡೆ ತಗೋಬೇಕು. ಮೃತ್ಯುಂ ಅತ್ಯೇತಿ, ಈ ಸಾವನ್ನ ಗೆಲ್ಲೋದು, ಸಂಸಾರವನ್ನು ದಾಟೋದು ಯಾವಾಗ? ತಮ್ ಏವಂ ವಿದಿತ್ವ, ಅವನನ್ನು ತಿಳಿಬೇಕು, ಹೀಗೆ ತಿಳಿಬೇಕು, ಇಲ್ಲಿ ಹೋದ್ರೆ ಇಲ್ಲ. ತಮ್ಮಂತೆ ಅವನನ್ನು ಅಂತ ಹೇಳಿದ್ರೆ ಏನು ಬಂತಲ್ಲಿ? ಈಗ ಭೇದ ಬಂತು. ಅವನನ್ನು ತಿಳ್ಕೊ ಅಂತ ಹೇಳಿದ್ರೆ ನಿನ್ನನ್ನು ತಿಳ್ಕೊಂಡಿರಲ್ಲ. ನೀನೇ ಬ್ರಹ್ಮನಾಗಿದ್ರೆ ಏನಾಗ್ತಿತ್ತು? ನಿನ್ ತಿಳ್ಕೊಂಡ್ರೆ ಸಾಕಾಗ್ತಿತ್ತು. ಬಟ್ ಯಾರನ್ನು ತಿಳ್ಕೊಬೇಕೀಗ? ದೇವ್ರನ್ನ ಅವನ್ ತಿಳ್ಕೊಬಿಡು. ಅವರು ಇವರು ಅಂತ ಹೇಳಿದ ಭೇದ ಇರ್ಬೇಕಲ್ಲ ಅವ್ರಿಗೂ ಇವರಿಗೂ. ಅದಿದೆ. ನಾಣ್ಯ ಪಂಥ ವಿದ್ಯತೆ ಅಯನಾಯ, ಇನ್ನೊಂದು ದಾರಿ ಇಲ್ಲ. ಸೊ ಎರಡು ವಾಕ್ಯ ಕೊಟ್ಟಿದ್ರಿಂದ ಮೋಕ್ಷಕ್ಕೆ ಬೇರೊಂದು ದಾರಿ ಇಲ್ಲ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು. ಮತ್ತು ಅನ್ನಕ್ಕೆ 100 ದಾರಿ ಇದೆ. ಯಾವ್ಯಾವ ದಾರಿ ಇದೆ? ಊರಿ ಕೆಲಸಕ್ಕೆ ಸೇರ್ಬೋದು, ಕೂಲಿ ಕೆಲಸ ಮಾಡ್ಬೋದು, ಇನ್ನೊಬ್ಬರು ಸೇವೆ ಮಾಡ್ಕೊಂಡಿರ್ಬೋದು, ಕೊನೆಗೆ ಕಳ್ತನ ಮಾಡ್ಬೋದು. ಏನು ಅದಕ್ಕೊಂದು ದಾರಿ ಇದೆ. ಜ್ಞಾನದ ಕಳ್ತನ ಮಾಡೋಕ್ಕೂ ಬರೋದಿಲ್ಲ. ಯಾಕದು ನಶೋರ ಹಾರ್ಯಂ, ಜ್ಞಾನನ ಕದಿತಕ್ಕಂಥ ವಸ್ತು ಅಲ್ಲ. ಒಂದೇ ದಾರಿ, ತಾನೇ ಆಗಬೇಕೆ ಹೊರತು ಬೇರೆ ದಾರಿ ಇಲ್ಲ. ತಮೇವಂ ವಿದಿತ್ವ ಅತಿಮೃತ್ಯುಮೇತಿ ನಾಣ್ಯ ಪಂಥ ವಿದ್ಯತೆ ಅಯನಾಯ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಸ್ಯೈತೆ ಕಥಿತಾ ಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಏನಾಯ್ತೀಗ? 3 ವೇದವಾಕ್ಯ. ಮುಂದಿನ ವೇದವಾಕ್ಯನೇ ಇದು, ಉಪನಿಷತ್ತು. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು. ಯಸ್ಯ ಯಾವನಿಗೆ, ದೇವೇ ನಾರಾಯಣೆ, ಪರಾಭಕ್ತಿ ವಿಷ್ಣೋರತ್ಯುತ್ತಮತ್ವಾತ್ ಅಖಿಲ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು. ದೇವೇ ದೇವತೆಗಳಲ್ಲಿ, ತಥಾ ಗುರುಗಳಲ್ಲಿ ತಾರತಮ್ಯ ಕ್ರಮದಲ್ಲಿ ಭಕ್ತಿ ಇರಬೇಕು. ದೇವರಲ್ಲಿ ಸರ್ವೋತ್ತಮತ್ವೇನ ಭಕ್ತಿ, ದೇವತೆಗಳಲ್ಲಿ ತಾರತಮ್ಯ ಕ್ರಮದಲ್ಲಿ ಭಕ್ತಿ, ಗುರುಗಳಲ್ಲಿ ತಾರತಮ್ಯ ಕ್ರಮದಲ್ಲಿ ಭಕ್ತಿ. ಹಾಗಿದ್ರೇನೆ ತಸ್ಯ ಅವನಿಗೇನೆ ಏತೇ ಕಥಿತಾ ಹಿ ಅರ್ಥಾಹ, ಏನು ಪಾಠ ಪ್ರವಚನ ಕಾಲಕ್ಕೆ ಹೇಳ್ತಾರಲ್ಲ ವಿಷಯ ತಿಳಿಯುತ್ತೆ. ಹರಿಭಕ್ತಿ ಗುರುಭಕ್ತಿ ಇಲ್ಲದವನಿಗೆ ಏನು ತಿಳಿಯೋದಿಲ್ಲ? ಎಷ್ಟು ಹೇಳಿದ್ರು ತಲೆಗೆ ಹೋಗೋದಿಲ್ಲ. ಅನುಗ್ರಹ ಬೇಕಾದ. ಪ್ರಕಾಶಂತೆ ಮಹಾತ್ಮನಃ, ಅವನಿಗೆ ಅರ್ಥಗಳು ತಿಳಿಯುತ್ತೆ, ಹೊಳೆಯುತ್ತೆ. ತಿಳಿಯುತ್ತೆ, ಹೊಳೆಯುತ್ತೆ ಅಂದರೆ ಅದನ್ನು ಡೆವಲಪ್ ಮಾಡಿಕೊಳ್ಳೋಕ್ಕೂ ಬರುತ್ತೆ ಅವನಿಗೆ. ಇನ್ನೊಂದು ಅರ್ಥ, ತಸ್ಯೈತೆ ಅಕಥಿತಾ ಹ್ಯರ್ಥಾಹ, ಹೇಳಿದದ್ದಲ್ಲ, ಹೇಳದೇ ಇದ್ದುದು ಅರ್ಥ ಆಗುತ್ತೆ. ಹಿಂದೆಲ್ಲ ನಡೆದೇ ಉಪಮನ್ಯು ಮೊದಲಾದವರಿಗೆಲ್ಲ ಪಾಠ ಹೇಳಿಕೊಡ್ಲೇ ಇಲ್ಲ ಅವರು. ಎಲ್ಲ ಗೊತ್ತಾಯ್ತು, ತಲೆ ಮೇಲೆ ಕೈ ಇಟ್ಟರು, ಎಲ್ಲ ಬರಲಿ ಅಂದರು. ನೆಕ್ಸ್ಟ್ ಮೂಮೆಂಟ್ ಸರ್ವಜ್ಞರು.
ಒಂದು ಅಕ್ಷರ ಪಾಠ ಓದಿಲ್ಲ ಅವರು, ಅನುಗ್ರಹ ಮಾಡಿದ್ದಕ್ಕೆ ಏನಾಯ್ತು, ಪೂರ್ತಿ ಜ್ಞಾನ ಬಂದೋಯ್ತು. ಅದಕ್ಕೆ ಅಕಥಿತಾಹ, ಹೇಳಿದ ಅರ್ಥನೂ ತಿಳಿಯುತ್ತೆ, ಹೇಳಿದ ಅರ್ಥನೂ ಹೊಳೆಯುತ್ತೆ. ತಿಳಿಯೋದು ಹೊಳೆಯೋದು, ಹೇಳಿದ ಅರ್ಥ ಆದ್ರೆ ತಿಳಿಯೋದು, ಹೇಳದೇ ಇದ್ದಿದ್ದ ಅರ್ಥ ಆದ್ರೆ ಹೊಳೆಯೋದು. ಅದು ಪ್ರತಿಭಾ ಅಂತ ಕರೀತಾರೆ. ಪ್ರತಿಭಾ, ಒಂದು ಹೇಳಿದ್ರೆ 1000 ಮಾಡ್ತಾನಂತಾನಲ್ಲ ಹಾಗೆ. ಪ್ರಕಾಶಂತೆ ಮಹಾತ್ಮನಃ, ಅವನು ಮಹಾತ್ಮನಾಗ್ತಾನೆ, ಅವನಿಗೆಲ್ಲ ತಿಳಿಯುತ್ತೆ. ಮಹಾತ್ಮನಾಗಬೇಕಾದ್ರೆ ದೇವರು, ಇವರೆಲ್ಲ ಮಹಾತ್ಮರು ಯಾರು ಇವತ್ತೆಲ್ಲ, ತಾನೇ ದೇವರು ಒಬ್ಬರು ಮಹಾತ್ಮರಾಗ್ಬಿಟ್ಟಿದ್ದಾರೆ. ದೇವರಲ್ಲಿ ಭಕ್ತಿ ಮಾಡಬೇಕು, ದೇವತೆಗಳಲ್ಲಿ ಭಕ್ತಿ ಮಾಡಬೇಕು, ಗುರುಗಳಲ್ಲಿ ಭಕ್ತಿ ಮಾಡಬೇಕು, ಶಾಸ್ತ್ರ ಓದಬೇಕು, ತಿಳುವಳಿಕೆ ಬರಬೇಕು. ಅವನ್ನೇನಂತ ಕರೀತಾರೆ, ಮಹಾತ್ಮರು ಅಂತ ಕರೀತಾರೆ. ಮಹಾನ್ ಆತ್ಮ, ಮಹಾನ್ ಆತ್ಮ, ದೊಡ್ಡ ಚೇತನ ಅಂತ ಅರ್ಥ. ದೊಡ್ಡ 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 ಜನಗಳು. ಹ್ಮ್. ಆ ಆ, ಯಾವ ಅರ್ಥ? ಅಲ್ಲ, ಅಲ್ಲೇನು ಇರೋದೇನೀಗ, ಮಹಾತ್ಮನಃ ತಸ್ಯ ಅಂತಿದೆ. ಮಹಾತ್ಮನಃ ತಸ್ಯ, ಮಹಾತ್ಮ ರೆಫರೆನ್ಸ್ ಯಾರಿಗಿರೋದು ಈಗ, ಯಸ್ಯ ತಸ್ಯ ಮಹಾತ್ಮನಃ. ಎಲ್ಲ ಕೂಡ ಇರೋದೇನವ್ರೀಗ ಷಷ್ಠಿ ವಿಭಕ್ತಿ ಏಕವಚನ. ಅವಕ್ಕೆ ಶಂಕರ್ ಇದಕ್ಕೆ ಜಾಯಿನ್ ಮಾಡಕ್ ಬರಲ್ಲ ಅದನ್ನು. ಆ ಮಹಾತ್ಮನ ದೇವೇ ಇದೆ, ದೇವ ಎಂಬುದು ಸಪ್ತಮಿ ಅದು, ಇದು ಅಲ್ಲ ಷಷ್ಠಿ. ಆದ್ದರಿಂದ ಮ್ಯಾಚ್ ಆಗಲ್ಲ, ಎಲ್ಲರೂ ಕೂಡ ಮಾಡಕ್ ಬರೋದಿಲ್ಲ. ಪ್ರಕಾಶಂತೆ ಮಹಾತ್ಮನಃ, ಎಷ್ಟೈತೆ ಗತಿರಾಹ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ. ಇನ್ನೊಂದು ರೀತಿ ಯಾವ ರೀತಿ ಮಾಡ್ಬೋದು ಅಂದ್ರೆ, ಮಹಾತ್ ಇಷ್ಟೆಲ್ಲ ಮಾಡಿದರೆ ಪದ ಸೇರಿಸ್ಕೋಬೇಕು, ವಾಕ್ಯ ಬೇರೆ ಮಾಡ್ಕೋಬೇಕಾಗ. ಮಹಾತ್ಮನಾದ ಪರಮಾತ್ಮ ಅನುಗ್ರಹದಿಂದ ಇವರಿಗೆಲ್ಲ ತಿಳಿಯುತ್ತೆ ಅಂತ ರೌಂಡ್ ಔಟ್ ಮಾಡ್ಕೊಂಡು ಅರ್ಥ ಮಾಡ್ಬೇಕು. ಅದು ತಪ್ಪೇನಲ್ಲ. ಅದಕ್ಕೆ ಟೀಕಾರ ಹೇಳಿದ್ದ, ಓದಿದ್ದ ದೊಡ್ಡದಲ್ಲ. ಅದಕ್ಕೆ ಅವ್ರು ಹೇಳ್ಬಿಟ್ರು, ಓದಿದ್ದೀರಿ ಅಂತ ನಾನು ದೊಡ್ಡವನಾಗಿಲ್ಲ ಅಂತ ಹೇಳ್ಬಿಟ್ರು. ಓದಿಲ್ಲ ಅಲ್ಲ, ಶಬ್ದಾಬ್ದವು ಗಾಢ ಎಲ್ಲ ಓದಿದ್ದೇನೆ, ಬಟ್ ದೊಡ್ಡವನ ಕಾರಣ ಅದಲ್ಲ. ಯಾವ್ದು ಕಾರಣ? ಪರಂ ಶ್ರೀಮತ್ ಪೂರ್ಣ ಪ್ರಭತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನ. ಆಚಾರ ಅನುಗ್ರಹ ಬಂತಲ್ಲ, ಅದಕ್ಕೆ ಭಾರಿ ದೊಡ್ಡವನಾಗ್ಬಿಟ್ಟು. ನಾನು ಏನು ಹೇಳಿದ್ರೆ ಏನ್ ಮಾಡ್ತಾರೆ, ಓ ಜಯತೀರ್ಥ ಹೇಳಿದ್ರೆ ಮತ್ತೆ ಮಾತಾಡೋದಿಲ್ಲ. ಅದಕ್ಕೆ ಅವ್ರ ಮೇಲೆ ಏನಿದೆ, ಆಚಾರ ಅನುಗ್ರಹ ಇದೆ. ಇದನ್ನ ಅರ್ಥ ಮಾಡ್ಕೊಂಡು ಅವ್ರು ಯಾರೋ ಕಳಿಸ್ಬಿಟ್ಟಿದ್ದಾರೆ ಬೇಕಾದವ್ರು, ಅವ್ರ ಯೋಗ್ಯತೆ ಅಷ್ಟಿಲ್ಲ. ಆದ್ರೆ ಕಳಿಸಿದವ್ರು ಭಾರಿ ಬೇಕಾದವ್ರು. ಅವ್ರು ಏನ್ ಮಾಡ್ತಾರೆ, ಇವನಿಗೆ VIP ಟ್ರೀಟ್ಮೆಂಟ್, ಅದಕ್ಕೆ ಅವ್ರು ಕಳಿಸಿದ್ದಾರೆ. ಮತ್ತು ಆಚಾರ ಅನುಗ್ರಹ ಅವರಿಗಿದೆ. ಜಯತೀರ್ಥರು ಎರಡೂ ಇದೆ, ಯೋಗ್ಯತೆನೂ ಇದೆ ಪ್ಲಸ್ ಅನುಗ್ರಹನೂ ಇದೆ. ಆದ್ರಿಂದ ಅವ್ರು ಹಿ ಡಿಸರ್ವ್ಡ್ ಆಲ್ ದಟ್ ಅಂತೀವಲ್ಲ ಹಾಗೆ. ಇದೆಲ್ಲ ಮುಗುಷತ್ವನ ಮಾತು ಆಯ್ತು. ಈಗ ಇದರಿಂದ ನಮ್ಗೇನಾಯ್ತು, ಬೇರೆ ಯಾವ ಮತದಲ್ಲೂ ಕೂಡ ದೇವತಾ ತಾರತಮ್ಯದ ಕಾನ್ಸೆಪ್ಟ್ ಇಲ್ಲ. ಇರೋದೇ ಒಬ್ಬನೊಮ್ಮೆ ದೇವತೆಗಳಿಲ್ಲ, ದೆವ್ವನೂ ಇಲ್ಲ, ಯಾವುದೂ ಇಲ್ಲ, ಮುಗಿದೋಯ್ತು. ಅದೇ ರೀತಿ ಬೇರೆಯವರಿಗೆ ಆಲ್ ಆರ್ ಈಕ್ವಲ್ ಅಂದ್ರೆ ಅವ್ರ ಪ್ರಕಾರ ದೇವ ಇಲ್ಲೇ ಇಲ್ಲ. ಗೊತ್ತಾಯ್ತು, ಏನು ಶಾಸ್ತ್ರನೇ ಒಪ್ಪೋದಿಲ್ಲ, ಅವ್ರ ಪ್ರಕಾರ ಏನೂ ಇಲ್ಲ. ದೇವರು, ದೇವತೆಗಳು, ಗುರುಗಳು ತಾರತಮ್ಯ ಒಪ್ಪಿದ ಒಂದೇ ಒಂದು ಮತ ಅಂದ್ರೆ ಇದು. ಅದು ಸ್ಪಷ್ಟ ಉಪನಿಷತ್ತಲ್ಲಿದೆ, ವೈದಿಕ ಮತ ಅಂತ ಆಯ್ತಾಗ. ಭಕ್ತ್ಯರ್ಥಾನ್ಯಖಿಲಾನ್ಯೇವ ಭಕ್ತಿರ್ಮೋಕ್ಷಾಯ ಕೇವಲ ಮುಕ್ತಾನಾಮಪಿ ಭಕ್ತಿರ್ಹಿ ನಿತ್ಯಾನಂದ ಸ್ವರೂಪಿಣಿ. ಭಕ್ತ್ಯರ್ಥಾರಿ ಅಖಿಲಾನ್ಯೇವ, ಭಕ್ತೈವ ಮುಕ್ತಿ ಅಂತ ಹೇಳಿದ್ರಲ್ಲ, ಮಹಾತ್ಮ ಜ್ಞಾನಪೂರ್ವಸ್ತು. ಅದಕ್ಕೇನು ಆಧಾರ ಅಂದ್ರೆ, ದಾನತೀರ್ಥ ತಪೋಯಜ್ಞ ಹೇಳಿದ್ರಲ್ಲ, ದಾನತೀರ್ಥ ಅಂಗಗಳು. ಭಕ್ತಿ ಎಂಬುದು ಅಂಗಿ, ಜ್ಞಾನ ಅಂಗಿ ಕರೆಕ್ಟು, ಭಕ್ತಿ ಅಂಗಿ ಕರೆಕ್ಟು, ವೈರಾಗ್ಯ ಅಂಗಿ ಕರೆಕ್ಟು, ಉಳಿದವರೆಲ್ಲ ಏನವು ಅಂಗಗಳು. ಅದು ಹೇಳಿದ್ರಲ್ಲ, ಅದಕ್ಕೆ ಆಧಾರ ಇದೆ. ಎಲ್ಲವೂ ಕೂಡ ಯಾತಕ್ಕೆ ದಾನ ಯಾತಕ್ಕೆ ಮಾಡ್ದ ಅಂದ್ರೆ, ದಾನ ಮಾಡಿದ ಪಾಪ ಪರಿಹಾರ ಆಯಿತು, ಭಕ್ತಿ ಜಾಸ್ತಿ ಆಯಿತು, ಸಾರ್ಥಕ ಆಯ್ತು. ಅದೇ ರೀತಿಯೇ ಜ್ಞಾನ ಜಾಸ್ತಿ ಆಯಿತು, ಉಪಯೋಗ ಆಯಿತು. ದಾನ ತೀರ್ಥಾದಿ ಏನೇ ಮಾಡಿದ್ರು ಕೂಡ ಅವು ಎಂಡ್ ಎಲ್ಲಿ ಆಗಬೇಕು, ಭಕ್ತಿಯಲ್ಲಿ. ಭಕ್ತಿ ಎಂಡ್ ಎಲ್ಲಿ ಆಗಬೇಕು, ಮುಕ್ತಿಯೊಳಗೆ. ಸೊ ಭಕ್ತಿಯು ಮುಕ್ತಿಯು ಡೈರೆಕ್ಟ್ ಕನೆಕ್ಷನ್. ಇವೆಲ್ಲ ಲಿಂಕ್ ಕೊಡುತ್ತಷ್ಟೇ, ಇವೆಲ್ಲ ಲಿಂಕ್ ಕೊಡುತ್ತಾದ್ರಿಂದ ಬೇರೆ ಅಲ್ಲ ಅಂತ ಹೇಳಿದ್ದಕ್ಕೆ ವೇದ ವಾಕ್ಯ ಪ್ರಮಾಣ. ಭಕ್ತಿರ್ ಮೋಕ್ಷಾಯ ಕೇವಲ. ಮತ್ತು ಅಕ್ಕಿ ತರ್ತಾರೆ, ತಿನ್ನಕ್ ಬರೋದಿಲ್ಲ, ಏನಾಗ್ಬೇಕದು, ಅನ್ನ ತಿನ್ನಕ್ ಬರುತ್ತೆ. ಅನ್ನ ತಿನ್ನಕ್ ಬರುತ್ತೆ, ಅಕ್ಕಿ ತಿನ್ನಕ್ ಬರೋದಿಲ್ಲ, ಏನಾಗ್ಬೇಕದು, ಅನ್ನ ಕನ್ವರ್ಟ್ ಆಗ್ಬೇಕದು. ಆದ್ರೆ ಇದ್ಲು ತಿನ್ನಕ್ಕೂ ಬರೋದಿಲ್ಲ, ಏನ್ ಮಾಡಕ್ಕೂ ಬರೋದಿಲ್ಲ. ಬಟ್ ಏನ್ ಮಾಡ್ಬೇಕದು, ಬೇಯಿಸ್ಲಿಕ್ಕೆ ಬರುತ್ತೆ, ಬೇಯಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಇವತ್ತು ಇದ್ಲು ನಮ್ಮ ಸೌದೆ ಗಿವಿದೆ ಗ್ಯಾಸ್ ಗೀಸ್ ಯಾರು ತಿನ್ನೋದಿಲ್ಲ. ಬಟ್ ಅದಿಲ್ಲದೆ ಹೋದ್ರೆ ಏನಾಗಲ್ಲ, ತಿನ್ನಕ್ ಬರೋದಿಲ್ಲ. ಆಮೇಲೆ ಒಂದು ಪದಾರ್ಥ ಅದು ಡೈರೆಕ್ಟ್ ತಿನ್ನಕ್ ಬರೋದು ಅಕ್ಕಿ, ಬೇಳೆ ಟ್ರಾನ್ಸ್ಫರ್ ಆಗುತ್ತೆ. ಅದು ಅಕ್ಕಿ ಫ್ಯೂಯಲ್ ಎಲ್ಲ ಟ್ರಾನ್ಸ್ಫರ್ ಆಗೋದಿಲ್ಲ. ಇವತ್ತು ಇದ್ಲು ಹೋಗ್ಬಿಟ್ಟು ಅನ್ನ ಆಗೋದಿಲ್ಲ. ಬಟ್ ಆದ್ರೂ ಬೇಕು, ಯಾತಕ್ಕದು ಅಂಗಗಳಲ್ಲೇ ಎರಡು ಅಂಗಗಳು, ಡೈರೆಕ್ಟ್ ಅಂಗ ಬೇರೆ, ಇಂಡೈರೆಕ್ಟ್ ಅಂಗ ಬೇರೆ. ಅದರಲ್ಲೂ ಕೂಡ ಮೇನ್ ಅಂಗ ಬೇರೆ, ನಾನ್ ರಿಪ್ಲೇಸಬಲ್ ಅಂಗ, ಸಬ್ಸ್ಟಿಟ್ಯೂಟ್ ಆಗೋ ಅಂಗಗಳು. ಎಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ನಾವು ಪ್ರತಿಯೊಂದು ಕೆಲಸಕ್ಕೂ ಸೀರಿಯಸ್ ಆಗಿ ಯೋಚನೆ ಮಾಡೋದು. ನಾವು ಮಾಡೋ ಕೆಲಸ ಈಗ ಡೈರೆಕ್ಟ್ ಭಕ್ತಿ ಜಾಸ್ತಿ ಮಾಡುತ್ತಾ, ಜ್ಞಾನ ಜಾಸ್ತಿ ಮಾಡುತ್ತಾ, ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ. ಎಲ್ಲ ಇಂಡೈರೆಕ್ಟ್ ಮಾಡೋದಾದ್ರೆ ಇನ್ನೊಂದು ಅಂಥದ್ದಿದ್ರೆ ಎರಡರಲ್ಲಿ ಯಾವ್ದು ಬೆಟರ್ ಆಗಿದ್ರೆ, ಯಾವುದ್ರಲ್ಲಿ ಯಾವ್ದು ಬೆಟರ್? ನಮ್ಮ ಭಕ್ತಿ ಅಂತೂ ಬರಬೇಕು, ಇದರಿಂದ ಬರುತ್ತೆ ಅದರಿಂದ ಬರುತ್ತೆ, ಕರೆಕ್ಟೇ. ಯಾವ್ದ್ರಿಂದ ಜಾಸ್ತಿ ಬರುತ್ತೆ, ಯಾವ್ದ್ರಿಂದ ಬೇಗ ಬರುತ್ತೆ,
ಅದಕ್ಕೆ ಔಟ್ ಮಾಡ್ಬೇಕಾಗಿ ಯಾವ್ದರಿಂದ ಬರೋದಿಲ್ಲ ಅದನ್ನೇನು ಮಾಡಬೇಕು, ಬಿಟ್ಟಾಕ್ಬಿಡ್ಬೇಕು. ಉಪಯೋಗ ಇದೆ. ಈ ಥರ ಯೋಚನೆ ಮಾಡಿದ್ರೆ ಏನಾಗುತ್ತೆ, ಅದು ಒಳ್ಳೆ ಸಾಧನೆ ಮಾಡಕ್ಕೆ ಬರುತ್ತೆ. ಇವತ್ತು ಆ ರೀತಿ ಯೋಚನೆ ಮಾಡೋದಿಲ್ಲ, ಅದರಿಂದ ವ್ಯರ್ಥ ಆಗುತ್ತೆ ಕಾಲ. ಮುಕ್ತಾನಾಮಿಪಿ ಭಕ್ತಿರ್ಹಿ ನಿತ್ಯಾನಂದ ಸ್ವರೂಪಿಣಿ. ಕೊನೆಯ ವಾಕ್ಯ ಇದು ಸಂಬಂಧಪಟ್ಟಂತೆ. ಮುಕ್ತಾನಾಮಿಪಿ ಭಕ್ತಿರಿಹಿ. ಉಳಿದೆಲ್ಲ ತೀರ್ಥಯಾತ್ರೆ, ಮನೆ ಕಟ್ಟಿಸ್ತಾ ಇಲ್ಲೇ ಬಿಟ್ಟು ಹೋದ, ಬಿಲ್ಡಿಂಗ್ ಕಟ್ಟಿಸ್ತಾ ಬಿಟ್ಟು ಹೋದ, ಯಾವುದೋ ಹೊಲ ಗೃಹದಾನ ಮಾಡಿದ ಬಿಟ್ಟು ಹೋದ, ಯಾವುದು ಹಿಂದೆ ಬರಲಿಲ್ಲ. ಭಕ್ತಿ ಇಲ್ಲಿ ಎಂಡ್ ಆಗಬೇಕು ಅದು. ಆದರೆ ಭಕ್ತಿ ಮಾತ್ರ ಎಂಥದ್ದು ಅಂದರೆ, ಮುಕ್ತಿ ಆದಮೇಲೆ ಏನಿರುತ್ತೆ ಅದು ಭಕ್ತಿ ಇರುತ್ತೆ. ಇವೆಲ್ಲ ಬಿಟ್ಟು ಹೋಯ್ತು, ಭಕ್ತಿ ಮಾತ್ರ ಬಿಟ್ಟು ಹೋಗಲಿಲ್ಲ. ಮುಕ್ತಿ ಆದಮೇಲೂ ಕೂಡ ಉಳ್ಕೊಂಡಿದೆ. ದೇರ್ಫೋರ್ ನಿತ್ಯ ಸಾಧನೆ ಯಾವುದೀಗ ಭಕ್ತಿ. ಆದ್ದರಿಂದ ಭಕ್ತಿಗೋಸ್ಕರ ಪ್ರಯತ್ನ ಪಡಬೇಕು. ಮುಕ್ತರಿಗೆ ಭಕ್ತಿ ಅಂತೀರಲ್ಲ, ಏನಿದೆ ಆಶ್ಚರ್ಯ. ಭಕ್ತಿ ಎಂಬುದು ಏನದು ನಿಮ್ಮ ಪ್ರಕಾರ? ಅಮಲಾ ಭಕ್ತಿಶ್ಚ ತತ್ಸಾಧನಂ, ಸಾಧನ ಅದು. ಮುಕ್ತಿ ಎಂಬುದೇನದು? ಸಿದ್ಧಿ. ಅದು ಸಿದ್ಧಿ ಬಂದ್ಮೇಲೆ ಅಂತ ಇವಾಗ ಊಟ ಆದ್ಮೇಲೆ ಎಲೆ ತೊಗೊಂಡು ಏನು ಮಾಡ್ತಾನೆ ಅಂತ ಅನಿಸೋದಿಲ್ಲ. ಊಟ ಆದ್ಮೇಲೆ ಎಲೆ ತೊಗೊಂಡು ಏನು ಮಾಡ್ತಾನೆ? ಸೊ ಮುಕ್ತಿಗೆ ಹೋದ ಭಕ್ತಿ ಎಲೆ ಇದ್ದಾಗೆ ಅಂತ ಕೇಳಿದ್ರೆ, ಎಲೆ ಇದ್ದಾಗಲ್ಲ. ಎಲೆ ಇದ್ದಾಗಲ್ಲ. ಯಾಕೆ? ಎಲೆನ ಬಿಸಾಕ್ಬೋದು, ಬಿಸಾಕ್ಲೇಬೇಕು ಕೂಡ. ಆದರೆ ಭಕ್ತಿನ ಏನು ಮಾಡ್ಕೊಂಡು ಬಿಡಾಗಿಲ್ಲ. ಯಾಕೆ? ನಿತ್ಯಾನಂದ ಸ್ವರೂಪಿಣಿ. ಭಕ್ತಿ ಎರಡು ರೋಲ್ ಇದೆ, ಸಾಧನ ರೋಲು ಇದೆ, ಸಿದ್ಧಿ ರೋಲು ಇದೆ. ಅದಕ್ಕೆ ಸಾಧನ ಸಿದ್ಧಿ ಎರಡೂ ಇರೋದ್ರಿಂದ ಮುಕ್ತಿ ಆದಮೇಲೆ ಏನಾಗುತ್ತೆ, ಬಂಗಾರ ತಟ್ಟೆಲಿ ಊಟ ಹಾಕಿದ್ರು, ತಟ್ಟೆ ಏನು ಮಾಡ್ತಾರೆ, ತಟ್ಟೆ ಅನ್ನ ಬಿಟ್ಟು ತಟ್ಟೆ ಬಿಡಲ್ಲ. ಅದಕ್ಕೆ ಇದು ಎಷ್ಟೋ ದಿವಸ ಅಲ್ಲಿ ಊಟ ಆಗುತ್ತೆ ಆದ್ಮೇಲೆ, ಗೊತ್ತಾಯ್ತು. ಯಾಕೆ? ವ್ಯಾಲ್ಯೂ ಇದೆ. ಅದು ಎಲೆಗೆ ಮೆಟೀರಿಯಲ್ ವ್ಯಾಲ್ಯೂ ಇಲ್ಲ, ಮೆಟೀರಿಯಲ್ ವ್ಯಾಲ್ಯೂ ಇಲ್ಲ. ಆದರೆ ಬಂಗಾರ ತಟ್ಟೆಗೆ ಮೆಟೀರಿಯಲ್ ವ್ಯಾಲ್ಯೂ ಇದೆ. ಬಂಗಾರದ ತಟ್ಟೆಗೆ ಇವತ್ತಿನ ಅನ್ನಕ್ಕಿಂತ ಭಾರಿ ಜಾಸ್ತಿ ಇದೆ. ಏನು ಮಾಡ್ತಾನೆ ಅವನೀಗ? ಉಪಯೋಗ ಬರುತ್ತೆ. ಭಕ್ತಿ ಎಂಬುದು ಹಾಗಿರೋದ್ರಿಂದ ಅದು ಎರಡೂ ಆಗಿದೆ, ಸಾಧ್ಯನೂ ಹೌದು, ಸಿದ್ಧಿನೂ ಹೌದು. ಅದು ಹೇಳಿದ ಭಕ್ತ ನಿತ್ಯಾನಂದ ಸ್ವರೂಪಿಣಿ. ನಮಗೂ ಗೊತ್ತಾಗುತ್ತೆ, ಇಲ್ಲೇನೆ ಗೊತ್ತಾಗುತ್ತೆ, ಲೋಕದಲ್ಲೇನೆ. ಯಾರ ಬಗ್ಗೆ ತುಂಬ ಯಾವುದೋ ಮಗು ಏನೂ ಗೊತ್ತಿಲ್ಲ, ಅದಕ್ಕೆ ಇದು ಹಸಿದಿತ್ತು, ಅಳುತ್ತಿತ್ತು, ಏನೋ ಸುಚ್ಚಿತ್ತು, ಖಾಲಿ ಮುಳ್ಳು ಇರುವೆ ಕಚ್ಚಿತ್ತು, ತೆಗೆದ, ಆರಾಮಾಗಾಯ್ತದೆ. ಇವ್ನು ನೋಡ್ದ, ಮನುಷ್ಯ ಖುಷಿ ಆಗುತ್ತೆ ಇವನಿಗೆ. ಯಾವ ಥರ ಖುಷಿ ಆಯಿತು? ಆ ಮಗು ಸುಖವಾಗಿರ್ಲಿಕ್ಕೆ ನನ್ನೊಂದು ಸರ್ವಿಸ್ ಉಪಯೋಗ ಆಯಿತು ಅಂತೆ. ಎಂಜಾಯ್ ಮಾಡ್ತಾನೆ, ಎಂಜಾಯ್ ಮಾಡ್ತಾನೆ. ಅದು ಆನಂದ. ಅದು ಮುಂದೆ ಮುಳ್ಳು ತೆಗೆದು ಅನುಕೂಲ ಆಯಿತು, ಮುಂದೆ ಒಳ್ಳೇದಿದ್ದೇ ಇದೆ. ಬಟ್ ಅದು ಇಮಿಡಿಯೇಟ್ ಏನಿದೆ, ಅವನಿಗೆ ತೃಪ್ತಿ ಇದೆ. ಆ ತೃಪ್ತಿ ಎಂಬುದೇನದು ನಮಗೆ ಗೊತ್ತಾಗುತ್ತೆ. ಈಗ ಮುಂದೆನೂ ಉಪಯೋಗ ಆಯಿತು, ಈಗಲೂ ಉಪಯೋಗ ಆಯಿತು. ಸಿದ್ಧಿನೂ ಹೌದು, ಸಾಧನನೂ ಹೌದು. ಸಿದ್ಧಿನೂ ಹೌದು, ಸಾಧನನೂ ಹೌದು. ಮಗು ಕೊಟ್ಟರೆ ಏನು ಆ ಕಡೆಗೆ ಇಮಿಡಿಯೇಟ್ ಏನು ಬೇರೆ ರಿವಾರ್ಡ್ ಏನು ಸಿಗೋದಿಲ್ಲ. ಯಾರೋ ದೊಡ್ಡವ್ರಿಗೆ ಮಾಡ್ದ, ತೃಪ್ತಿನೂ ಸಿಕ್ತು, ಅದ ತಕ್ಷಣ ದುಡ್ಡು ಕೊಟ್ಟು ಎರಡೂ ಆಗುತ್ತೆ ನಡಿ. ಅವನಿಗೆ ದುಡ್ಡು ಬಂತು, ಇದು ಬಂತು. ಇಲ್ಲಿ ದುಡ್ಡು ಬರೋದಿಲ್ಲ, ಏನು ಬಂದಿದೆ? ತೃಪ್ತಿ ಸಿಕ್ಕಿದೆ. ಮಗು ಹಠ, ಅದೇ ಬೇಕು ಅಂತ ಹಠ ಮಾಡ್ತು. ಒಂದೇ ಒಂದೇನೋ ಇಟ್ಕೊಂಡ್ಬಿಟ್ಟಿದ್ದಾನೆ. ಮಗು ನನಗೆ ಬೇಕು ಅಂತ ಕೇಳಿತ್ತು, ಇವ್ನು ಕೊಟ್ಬಿಟ್ಟ, ತಾನು ತಿನ್ನಲಿಲ್ಲ. ಮಗು ತಿಂದು ಖುಷಿಯಿಂದ ಇದೆ. ಇವ್ನು ಏನಾಯ್ತು? ಡಬಲ್ ಖುಷಿ ಆಯ್ತು. ಯಾತಕ್ಕೆ? ನೋಡಿದ್ಯಾ, ನಾನು ತಿಂದ್ರೆ ನನಗಷ್ಟೇ ಆಗ್ತಿತ್ತು, ಈಗ ಅದಕ್ಕೂ ಆಯಿತು, ಕೊಟ್ಟಿದ್ದು ನನಗೂ ಆಯಿತು. ಮತ್ತೆ ತಿಂದಿದ್ದಕ್ಕೆ ಅದಕ್ಕಾಯ್ತು, ತಿನ್ನಿಸಿದ್ದಕ್ಕೆ ನನಗಾಯ್ತು ಅಂತ ಹೇಳ್ತಾರೆ. ಆ ರೀತಿ ಬೇರೆದಕ್ಕೆಲ್ಲ ಬರೋದಿಲ್ಲ. ಯಾವುದಕ್ಕೆ ಬರುತ್ತದೋ ಅಲ್ಲಿ ಪ್ರೀತಿ ಇದೆ. ಪ್ರೀತಿ ಅಂದರೆ ಭಕ್ತಿ ಇನ್ನೊಂದು ಫಾರಮ್. ಅದು ಭಕ್ತಿ ಗುಣ ಇರೋದ್ರಿಂದ ಎಂದೂ ಕೂಡ ನೀವು ಭಕ್ತಿಗೆ ಸಿದ್ಧಿ ಮಾತ್ರ ಅಲ್ಲ, ಸಾಧನನೂ ಹೌದು, ಸಿದ್ಧಿನೂ ಹೌದು. ಇದನ್ನೆಲ್ಲ ಯಾರು ಅನಲೈಸ್ ಮಾಡಲಿಲ್ಲ, ಅದರಿಂದ ಹೊರಟೋಯ್ತು. ಈ ಮುಕ್ತಿಯಲ್ಲಿ ಭಕ್ತಿ ಇದೆ. ಅರ್ಥ ಏನು? ಮುಕ್ತಿಯಲ್ಲಿ ಭಕ್ತಿ ಇದೆ ಅಂದರೆ ಫಸ್ಟ್ ಭೇದ ಇರಬೇಕು. ಭೇದ ಇರಬೇಕು, ಭಕ್ತಿ ಇರಲ್ಲ. ಮತ್ತೆ ತಾರತಮ್ಯ ಇರಬೇಕು. ಭೇದ ಇದೆ, ಮುಕ್ತಿಯಲ್ಲಿ ಭಕ್ತಿ ಇದೆ ಅಂದಮೇಲೆ ಅದ್ವೈತ ಮತ ಹೋಯ್ತು. ಯಾತಕ್ಕೆ? ಭೇದ ಇದೆ. ಆಮೇಲೆ ರಾಮಾನುಜ ಮತ ಹೋಯ್ತು. ಯಾತಕ್ಕೆ? ತಾರತಮ್ಯದಲ್ಲಿ ಭಕ್ತಿ ಯಾರಲ್ಲಿ ಮಾಡೋದು? ಇಬ್ಬರು ಸಮಾಜದಲ್ಲಿ ಭಕ್ತಿ ಮಾಡಕ್ಕೆ ಬರೋದಿಲ್ಲ, ಆದ್ದರಿಂದ ಭಕ್ತಿ ಹೊರಟೋಯ್ತು. ದೇವರನ್ನು ಮಾಡೋಂಗಿಲ್ಲ. ಯಾತಕ್ಕೆ? ಆನಂದ ಸಾಮ್ಯ ಬಂದ್ಬಿಟ್ಟಿದೆ, ಈಕ್ವಾಲಿಟಿ ಬಂದಿರೋದು. ಏನಾಯ್ತು? ಈಗ ಭಕ್ತಿ ಹೊರಟೋಯ್ತು ಅಷ್ಟೇ. ಮುಕ್ತಿ ಕೊಟ್ಟ ಅಂತ ಕೃತಜ್ಞತೆ ಬಂತೆ ಹೊರತು ಈಗೇನು ಉಪಯೋಗ ಇಲ್ಲ ದೇವರಿಂದ. ಬಿಕಾಸ್ ಈಕ್ವಲ್ ಆಗಿಬಿಟ್ಟಿರೋದ್ರಿಂದ ಮುಗಿದೋಯ್ತು. ಸೊ ಭಕ್ತಿ ಎಂಬ ಕಾನ್ಸೆಪ್ಟ್ ನಿತ್ಯ ಅಂತ ಹೇಳಿದಾಗ ಆ ಒಂದು ಪದಕ್ಕೇನೆ ಏನಾಯ್ತು ಅಲ್ಲಿಗೀಗ? ಎರಡು ಹೊರಟೋಯ್ತು. ಇದನ್ನ ಆಚಾರ್ಯ ಸಿದ್ಧಾಂತ ಎಷ್ಟು ಇಂಪಲ್ ಅಂತ ಗೊತ್ತಾಗುತ್ತೆ. ನಾಳೆ ಮುಂದಿನ ಭಾಗ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.